ಹೇಗಿದ್ದೀರಿ ನೀವು? ಚೆನ್ನಾಗಿದ್ದೀನಿ. 88 ವರ್ಷ ವಯಸ್ಸು. 88 ವರ್ಷ ವಯಸ್ಸು. ಓ, ತುಂಬಾ ಹಿರಿಕರು. ಹುಟ್ಟಾಗಿಂದಾನು ಇಲ್ಲೇನಾ ಇರೋದು? ಇಲ್ಲೇನೆ. ನಮ್ಮ ತಂದೆ, ನಮ್ಮ ತಾತ 3 ತಲೆ ಇಲ್ಲೇ ನೋಡ್ರಿ. ಅದೇ ಹಳೆ ಮನೆಯ, ಇವತ್ತಿನ ಕಾಲದ್ದಲ್ಲ ಇದು. ಕಣಜ ರಾಗಿ ಕಲ್ ಮಡಗಿದೀವಿ, ರುಬ್ಕೊಂಡು ಮಡಗಿದೀವಿ, ಹಿರೀಕರು ಏನ್ ಮಡಗಿದ್ರು ಅದೆಲ್ಲ ಮಡಗಿದೀವಿ ನಾವು. ಯಾರು ಮಡಗಲಿಲ್ಲ, ನಾನ್ ಮಡಗಿದ್ದೀನಿ. ಈಗ ಎಷ್ಟ್ ಜನ ಮಕ್ಕಳು ನಿಮ್ಗೆ? ಮಕ್ಕಳು ಮೊಮ್ಮಕ್ಕಳು? 4 ಜನ ಮಕ್ಕಳು. ಹೆಣ್ಣು ಮಕ್ಕಳು 3 ಜನ, ಒಬ್ಬ ಗಂಡು ಮಗ. ವ್ಯವಸಾಯ ಅಷ್ಟೇ? ಜಮೀನದೆ. ಎಷ್ಟು ಎಕರೆ ಐತೆ? ಒಂದು 7 ಎಕರೆ ಚಿಲ್ಲರೆ ಇದೆ. 7 ಎಕರೆ ಚಿಲ್ಲರೆ. 7, 7, 14. ಗೌರ್ಮೆಂಟ್ ಕಡೆಯಿಂದ ಏನೋ ಈ IT ಹಬ್ಬು ಅಂದ್ರೆ AI ಹಬ್ ಮಾಡಬೇಕು ಅಂತ ಗೊತ್ತಿದಲ್ಲ ನಿಮ್ಗೆ? ಗೌರ್ಮೆಂಟ್ ಕಡೆಯಿಂದ ಎಕರೆಗೆ 2 ಕೋಟಿಯಿಂದ 2.5 ಕೋಟಿ ತನಕ 1 ಎಕರೆಗೆ ದುಡ್ಡು ಕೊಡ್ತಾವ್ರಂತೆ. ಈಗ ನಿಮ್ದೊಂದು 14 ಕೋಟಿ ಆಯ್ತದ, ನಿಮ್ಗೆ ಕೊಟ್ರೆ ಹೆಂಗ್ ಕೊಟ್ಟಿರ? ಹೆಂಗೆ ಮಾಡಿ ಕೂತ್ಕೋತೀನಿ ಇಲ್ಲಿ. ಯಾಕೆ ಕೊಡ್ಲಿ ಜಮೀನ? ನಾನು ಸಂಪಾದನೆ ಮಾಡಿದ್ನೆ. ನಮ್ಮ ಅಪ್ಪ ಸಂಪಾದನೆ ಮಾಡಿದ್ದು. ಮಾರಕ್ ತಯಾರಿಲ್ಲ ನಾವು. ಇವಾಗ ಬ್ಯಾರೆಯವರಿಗೆ ಕೊಟ್ಟಿದ್ದೀನಿ, ಅವ್ರು ದುಡ್ದು ತಂದು ಕೊಡ್ತಾರೆ. ಮರ ನನ್ನ ಮಗ ಎಳ್ನೀರ್ ಹಾಕವನೆ. ಚೆನ್ನಾಗಿದ್ದೀವಿ. ಅವ್ನು ದುಡ್ಡು ಯಾರಿಗೆ ಬೇಕು? ಎಷ್ಟು ದಿನ ಇರ್ತದೆ? ದುಡ್ಡು ಖರ್ಚಾಗ್ಬಿಡ್ತದೆ. ಇರಲ್ಲ. ನಾವು ಜಮೀನಿಗೆ ಅಕ್ವೈರ್ಗೆ ಅವಕಾಶ ಕೊಡ್ಲೇಬಾರ್ದು. ಅಲ್ಲ ಸ್ವಾಮಿ, ನಾನು ನಿಮ್ಮನ್ನು ಒಂದು ಮಾತು ಕೇಳ್ತೀನಿ. 1.5 ವರ್ಷದಿಂದ ಈ ಮಕ್ಕಳು ಕಾಯ್ಕೊಂಡು ಅಲ್ಲಿ ಕೂತವ್ರೆ. ಗೌರ್ಮೆಂಟ್ ರಾಜ್ಯದವ್ರು ಎಲ್ಲ ಬರ್ತಾರೆ. ಗೌರ್ಮೆಂಟ್ನವ್ರು ಯಾಕೆ ಮಾತಾಡ್ತಾ ಇಲ್ಲ? ಈಗ ಹೋಲಿ ಒಂದು ನಿಮ್ಗೆ ಹೇಳ್ತೀನಿ. ಬೆಂಗಳೂರು ಜಿಲ್ಲೆ DC ಯಾರು? DC ಯಾಕೆ ಬೇಕು ಸ್ವಾಮಿ? ಯಾಕೆ ಬೇಕು DC? DC ಇರೋದು ಯಾಕೆ? ನಿಮ್ಮನ್ನು ಕೇಳ್ತೀನಿ. ಯಾಕವ ರೈತರು ಬೇರೆಯವರಿಗೆ ತೊಂದರೆ ಕೊಟ್ರೆ ಅವರು ಕಾಪಾಡಬೇಕು. ನಮ್ಮ ರಾಜ್ಯಪಾಲರು ಇರೋದು ಯಾಕೆ? ದೇಶ ಬೆಂಗಳೂರಿನ ಸ್ಪೀಕರ್ ಇರೋದು ಯಾಕೆ? ಈ MLAಗಳನ್ನ ಅವ್ರನ್ನ ಬಗಳವ್ರನ್ನ ಉಗಿದು ಸುಮ್ಮನಿರ್ಸಕ್ಕೆ. ಇವ್ರಿಗಾರು ಗೊತ್ತಿಲ್ವಾ? ಇಲ್ಲಿ ಬೈರಮಣದಲ್ಲಿ ಇಷ್ಟೊಂದು ಜನ ಕೂತ್ಕೊಂಡು ಬಡ್ಕೋತಾರಲ್ಲ, ಇವ್ರಿಗಾರು ಗೌರ್ಮೆಂಟ್ನವ್ರಿಗೆ ಗೊತ್ತಿಲ್ವೇ? ಉಗ್ಯಕ್ಕಾಗಲ್ವ ವಿಧಾನಸೌಧದಲ್ಲಿ? ಸರಿತಾ? ವಿಧಾನಸೌಧದಲ್ಲಿ ಉಗ್ಯಕ್ಕಾಗಲ್ವ ಇವರು? ಒಬ್ರು ಎತ್ತಲೇ ಇಲ್ಲ. ಯಾಕೆ ಯಾರು ಮಾತಾಡಲ್ಲ? ಮಾತಾಡ್ಬೇಕಲ್ಲ. ನಿಮ್ಮೂರಿಂದ MLA ಆಕೆ ಹೋಯ್ತಾರ್ತಾನೆ. ನಮ್ಮವನಿಲ್ವಲ್ಲ ಅಲ್ಲವನೇ, ಇವನು ಬಾಲಕೃಷ್ಣ. ಈಗ ಅವರು ನಿಂತಾರೆ ಎಲ್ಲ ಕೊಡ್ತಾರಪ್ಪ, ರೈತರು ಎಲ್ಲ ಕೊಡ್ತಾರೆ. ಕೊಟ್ಟಾರಿದ್ದಾರೆ 80% ಒಪ್ಕೊಂಡವ್ರೆ. ಅಲ್ಲವನೇ ಅಲ್ವೇನ್ರಿ? ಹೌದು. ಮೊನ್ನೆ ಅಶೋಕೆಲ್ಲ ಬಂದು ಹೋಗೋರಲ್ಲ, ನೋಡಿದ್ರಲ್ಲ ಕಷ್ಟನ ರೈತರದ. ವಿಧಾನಸೌಧದಲ್ಲಿ ಎತ್ತು ಮಾತಾಡಕ್ಕಿಲ್ವೇನ್ರಿ? ಕೇಳಬೇಕು ರಾಜ್ಯಪಾಲರೇ, ಪರ್ಮಿಷನ್ ಕೊಡ್ರಿ ನಮ್ಗೆ, ನಾವು ಮಾತಾಡ್ತೀವಿ ರೈತರ ಬಗ್ಗೆ ಅಂತ. ಯಾಕೆ ಕೊಡಲ್ಲ? ವಿರೋಧ ಪಕ್ಷ ಇರೋದು ಯಾಕೆ? ವಿರೋಧ ಪಕ್ಷ ಇರೋದು ಯಾಕ್ರಿ? ಈ ಬೋಳಿ ಮಕ್ಕಳು ತಪ್ಪು ಮಾಡಿದ್ರೆ ಎಕ್ಕದಾಗ ತುಂಬಿರ್ಸಕ್ಕೆ. ಯಾವೇಗೌಡ ವಿರೋಧ ಪಕ್ಷದಲ್ಲಿ ಇದ್ದಾಗ ಅವ್ನು ನಮ್ಮ ಸೋದ ಗಡಗಡ ಅಂತಿತ್ತು. ಯಡಿಯೂರಪ್ಪ ಇದ್ದಾಗ ಗಡಗಡ ಅಂತಿತ್ತು. ಇವತ್ತು ಯಾವಲ್ರಿ ಅವನೇ? ನನಗೆ 88 ವರ್ಷ ಅವಾಗಿಂದ ಗೊತ್ತು. ದೇವರಾಜ ಚೀಫ್ ಮಿನಿಸ್ಟರ್ ಆಗಿದೆ, ಚೇರ್ಮನ್ ಆಗಿದ್ದೆ ಇಲ್ಲಿ. ನೀವು ಚೇರ್ಮನ್ ಆಗಿದ್ದವ್ರಿ. ಇವತ್ತೆಲ್ಲದೇ ಭಯ. ಈಗ ಅಂದ್ರೆ ಯಾರು ಒಂದು ತುಡುಕ್ ಪಿಟ್ಟಕ್ಕಂತಿಲ್ಲ, ಮಾತಾಡ್ತಿಲ್ಲ ಯಾರು. ಯಾಕೆ? ಏನ್ ಯಾರ್ಕಂಡ್ರೆ ಭಯನಾ ಅಥವಾ ದುಡ್ಡನ್ನ ಆಸೆ ತೋರ್ಸವ್ರ ಹೆಂಗೆ ಅಂತ? ಅದು ಸರಿ ಕಣ್ರಿ. ಎಲ್ಲ ಸೇರ್ಬಿಟ್ಟು ಇದೊಂದಕ್ಕೆ ಬರ್ಬೇಕು, ಇನ್ನೆಲ್ಲೂ ಜಾಗ ಇಲ್ವೇ? ಹೌದು. ಇವನ್ ಯಾವನು ಮಿನಿಸ್ಟರ್ ಆದ್ನದ ಎಲ್ಲಾರು ಕಾಲ್ ಕಟ್ಬಿಟ್ಟು ಮಾನ ಮರ್ಯಾದೆ ಅಂದ್ರೆ ಎಲ್ಲಾರು ಕಾಲ್ ಕಟ್ಕೊಂಡ್ಬಿಟ್ಟು ಆ ಮಿನಿಸ್ಟ್ರಿಗೆ 2 ವರ್ಷಕ್ಕೆ ಅಲ್ಲಾಡ್ಸಕ್ಕೆ ಇವನು ಕರೆಕ್ಟ್ ಬಿಡ್ತಾನು. ಗೊತ್ತಾಯ್ತು. DK ಶಿವಕುಮಾರ್ ಅವರು ನಾ ಕಾಣಿ ಅವನ್ನ. ಇಲ್ಲದೆ ಅವನು ಬಂಡವಾಳ ಅಲ್ಲ ನನ್ನ ಹತ್ರ. ನಮ್ಮ ಕನಕಪುರದಲ್ಲಿ ನನ್ನ ತಮ್ಮ ಅವರೆಲ್ಲ ಓದ್ತಿದ್ದ ಅವನ ಜೊತೆಲೆ. ಬಹಳ ಹತ್ರದಿಂದ ಗೊತ್ತು ನಿಮ್ಗೆ? ಬಹಳ ಹತ್ರದಿಂದ ಗೊತ್ತು ನಿಮ್ಗೆ? ಅವರು ಹತ್ರ ತುಂಬಾ ಕ್ಲೋಸು ಕಾಸ ಇಲ್ವಾ? ಅವೆಲ್ಲ ಏನು ಹೇಳ್ಬೇಡಿ. ಹಂಗಲ್ಲಮ್ಮ, ಅವ್ರಿಗೆ ಏನ್ ಮಾಡ್ಕೊಂಡು ಅವೆಲ್ಲ ಯಾಕೆ ಬೇಕೀಗ ನನಗೆ? ನಾವು ಕೊಡಲ್ಲ. ಹೋರಾಟ ಮಾಡ್ಕೊಂಡೇ ಇರ್ತೀರಾ? ಇಲ್ಲ, ನಾನು ಅದಕ್ಕೆ ಕೇಳೋದು. ವಿಧಾನಸೌಧ ಮುತ್ತಿಗೆ ಹಾಕೋಣ, ಗಲಾಟೆ ಮಾಡೋಣ, ಕೊಡಬಾರ್ದು. ಯಾವುದೇ ಕಾರಣಕ್ಕೂ 1 ಇಂಚು ಭೂಮಿ ಕೊಡಲ್ಲ ನಾವು. ಎಲ್ಗೋಗ ಹೇಳ್ತೇವೆ ನಾವು. ನಿಮ್ ಕಣ್ಣೀರ್ ಏನ್ ಕಣ್ಣಿಗೆ ಕಾಣ್ತಿಲ್ವಾ ಅಂತ? ಕಾಣ್ತಿರ್ ನೋಡಲ್ವಲ್ಲ ಅವರು.
ಕಣ್ಣೀರು ಬರೋದು ಯಾಕೆ ಬರ್ದಂಗೆ ಇರ್ತದೆ ಭೂಮಿ ಕೊಟ್ಬಿಟ್ರೆ ಯಾರಿಗೆ ಬೇಕು ತಾಯಿ ಅವ್ರ ದುಡ್ಡು ಅವ್ರು ಯಾರೋ ನೆನ್ನೆ ದಿವಸ ಕ್ಯಾಂಪೇನ್ ಬೆಳೆದವ್ರು ಇಸ್ಕೊಂಡವ್ರದ್ದು. ಯಾರೋ ಅದೇ 80% ಜನ ಒಪ್ಕೊಂಡಿದಾರಂತೆ ಭೂಮಿ ಕೊಡಕ್ಕೆ ಅಂತೆಲ್ಲ ಹೇಳ್ತಾರೆ ಅಜ್ಜಾರೆ. ತುಂಬಾ ಜನ ಒಪ್ಕೊಂಡ್ಬಿಟ್ಟಿದಾರಂತೆ ಭೂಮಿ ಕೊಡಕ್ಕೆ. ನೆನ್ನೆ ದಿವಸ ಒಪ್ಕೊಂಡ್ಬಿಟ್ಟಿದಾರಂತಲ್ಲ ಒಂದಷ್ಟು ಜನ ಭೂಮಿ ಕೊಡಕ್ಕೆ. ಇಲ್ಲಿ ಸ್ವಲ್ಪ ಜನ ಅಷ್ಟೇ ಇರೋದು ಭೂಮಿ ಕೊಟ್ಟಿಲ್ದೇ ಇರೋರು, ಅವರು ಒಪ್ಕೊಂಡ್ಬಿಡ್ತಾರೆ ಬೇಗ ಅಂತಂತಂದ್ರು. ಅವ್ರಾಗ ಅವರೇ ಹೋಗಿ ಬರ್ಸಿ ಮಾಡ್ತಾ ಇರೋದು ಇದು. ಹ್ಮ್ ಅವ್ರು ಅಲ್ಲಿಗೆ ಹೋಗ್ಲಿಲ್ಲ ಕೊಡ್ರಿ ಅಂತ. ಹ್ಮ್ ಅಲ್ಲಿ ದಳ್ಳಾಳಿಗಳು ಅವರಲ್ಲ ಅವರು. ಹ್ಮ್ ಅಲ್ಲ ಈಗ ನಂದು ಏನ್ ಗೊತ್ತಾ, ನಿಮ್ನೆಲ್ಲ ನೋಡಿದಾಗ ಅಂದ್ರೆ ರೈತ ಬಾಂಧವರು ನೋಡಿದಾಗ ಈ ಜಮೀನೆಲ್ಲ ಅಕ್ವೈರ್ ಮಾಡ್ಕೊಂಡ್ಬಿಟ್ಟು ಊರೇ ಖಾಲಿ ಆಗ್ಬಿಟ್ರೆ ನೀವ್ ಹೇಳ್ತಿದ್ರಿ ಈ ಮನೆಗೊಂದು ಇತಿಹಾಸ ಇದೆ, ಈ ಮನೆಗೊಂದು ಹಿಸ್ಟ್ರಿ ಇದೆ, ಊರೇ ಖಾಲಿ ಮಾಡ್ಬೇಕಾಗಿ ಬಂದ್ಬಿಡ್ತದಲ್ಲ ತಾತ. ಹಂಗೆ ಅದೇ ಹೇಳೋದು ನಾನು, ಊರೇ ಖಾಲಿಯನ್ನು ಮನೆನೇ ಉಳಿಸ್ತಾರೆ.